कर्णस्वर्णविलोलकुण्डलधरामापीनवक्षोरुहां मुक्ताहारविभूषणां परिलसद्धम्मिल्लसम्मल्लिकां लीलालोलितलोचनां शशिमुखीं आबद्धकाञ्चीसृजं दिव्यन्तीं भुवनेश्वरीं अनुदिनं वन्दामहे मातरम्। आनन्दाश्रमशिष्याग्र्यं स्वानन्दाम्बुधिमज्जितम् आनन्दाश्रमिणं वन्दे परिज्ञानाश्रमं गुरुम्। ॐ श्रीगुरुभ्यो नमः। श्रीभवानीशङ्कराय नमः। श्रीमात्रे नमः। मा जननी मस्त संतोष सतस तुमगे निमंत्रण स्वीकार कोरनु हंग येऊन शांतू ನಿಮಂತ್ರಣ ದಿಮ್ಚಾಕ ಮಠ ಅಂತ ತುಮಿ ಇಲ್ಲಿ ಆ ಸಂದರ್ಭದಲ್ಲಿ ನೀವು ಹೇಳಿದಿರಿ ಅವರು ಈ ಸ್ಥಾನ ನಮ್ಮ ಗುರುಗಳ ಆಶೀರ್ವಾದದಿಂದ ಕೊಟ್ಟಿದ್ದರು ಅವರು ಅಲ್ವಾ. ಅದಕ್ಕೆ ಇಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತದೆ ನೀವೇ ಬರಬೇಕು ಅಂತ ನಿಮ್ಮ ನಿಮಂತ್ರಣ ಇತ್ತು. ನಮ್ಮ ಗುರುಗಳದ ಸ್ಮರಣ ಮಾಡಿದ ಮೇಲೆ ನಮಗೆ ಒಂದು ಸಂತೋಷದಿಂದ ನಿಮ್ಮ ನಿಮಂತ್ರಣ ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿ ಇಚ್ಛೆ ಬಂದಿತ್ತು. ಇವತ್ತನ ಮೇರವಾಣಿಗೆ ನೋಡಿ ನಮಗೆ ಬಹಳ ಸಂತೋಷ. ಗುರುದ ಆಶೀರ್ವಾದ ಇರುತ್ತದೆ, ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತದೆ, ಅದು ಒಂದು ಸಂಕೇತ. ಎಷ್ಟು ತಪಸ್ಯ ಶಿರಾಲಿ ಮಠದಿಂದ ಇಲ್ಲಿವರೆಗೆ ನೀವು ಹರಿತ್ಯ ಪಾಯಾನಿ ಆಯ್ಲೆ ಅಂತೆ. एक सहज आनंद आणतो. बरे लक्षण है. मस्त संतोष तमका पळोनु. देवी दुर्गे स्मृता हरसि भीतिमशेष जंतोः स्वस्थैः स्मृता मतिम अतीव शुभां ददासि दारिद्र्य दुःख भयहारिणी का त्वदन्या ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ದುರ್ಗೆ ಅಂತ ಕಷ್ಟದಲ್ಲಿ ಹೃದಯ ಮನಸ್ಸಿನಲ್ಲಿ ಭಯ ಇದ್ದರೆ ಒಂದು ಜನ ಏನು ಮಾಡ್ತಾರೆ ಸಾಧಕ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಅವರು ಭಯಹರಣ ಯಾರು ಮಾಡುತ್ತಾರೆ? ಅವರು ಮಾಡುತ್ತಾರೆ. ದುರ್ಗಾ ದೇವಿ ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ. ಸ್ವಸ್ಥ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನು ಮಾಡ್ತಾರೆ ದೇವಿ? ಒಳ್ಳೆಯ ವಿಚಾರ ಶಿವ ಸಂಕಲ್ಪ ಕೊಡುತ್ತಾರೆ. ಸ್ವಸ್ಥ ಜನರ ಪ್ರಾರ್ಥನೆ ಸ್ವೀಕಾರ ಮಾಡಿ ಅವರಿಗೆ ಪ್ರೇರಣೆ ಕೊಡುತ್ತಾರೆ. ಸ್ವಸ್ಥೈ ಸ್ಮೃತ ಮತಿಂ ಅತೀವ ಶುಭಾನ್ ದದಾಸಿ. ಪರಾರ್ಥ ಎಲ್ಲರಿಗೆ ಒಳ್ಳೆಯ ಆಗಲಿ ಅಂತ ಸಂಕಲ್ಪ ಕೊಡುತ್ತಾರೆ. ಮತ್ತು ಸಂಕಲ್ಪ ಮುಂದೆ ಆಗಲೇಬೇಕು, ಹೋಗಲೇಬೇಕು, ಅದಕ್ಕೆ ಸಾಮರ್ಥ್ಯ ಕೊಡುತ್ತಾರೆ. ಹೀಗೆ ಜನನಿ ತಾಯಿರ ಕೆಲಸ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ. ಅವರು ಮಾಡುತ್ತಾರೆ, ಅವರು ಅನುಗ್ರಹ ಮಾಡುತ್ತಾರೆ. ಈ ಕ್ಷೇತ್ರ
ಯಾವುದು ಕ್ಷೇತ್ರ? ಪರಶುರಾಮ ಕ್ಷೇತ್ರ. ಪರಶುರಾಮ ವಿಷ್ಣುದ ಅವತಾರ. ಅವರ ಕೆಲಸ ಆದಮೇಲೆ ಅವರು ಭೂಮಿ ಜನರಿಗೆ ಕೊಟ್ಟಿದ್ದರು. ಆದಮೇಲೆ ನಾವು ಎಲ್ಲಿ ವಾಸ ಮಾಡಬೇಕು ಅಂತ ಒಂದು ಸಮಸ್ಯೆ ಬಂದಿತ್ತು. ಈ ಸಂದರ್ಭದಲ್ಲಿ ಪರಶುರಾಮ ಏನು ಮಾಡಿದರು? ಸಮುದ್ರದಿಂದ, ವರುಣ ದೇವತಾದಿಂದ ನಮಗೆ ಭೂಮಿ ಕೊಡು ಅಂತ ಹೇಳಿದನು. ಪುರಾಣದಲ್ಲಿ ವರುಣ ದೇವತಾ ಹೇಳಿದರು, ಅವಶ್ಯವಾಗಿ ನಾವು ಭೂಮಿ ನಿಮಗೆ ಕೊಡುತ್ತೇವೆ, ಆದರೆ ಒಂದೇ ವಿನಂತಿ ಅಂತ, ಈ ಭೂಮಿ ಮೇಲೆ ಬಂದ ಮೇಲೆ ಈ ಭೂಮಿಯಲ್ಲಿ ಎಷ್ಟು ದೇವತಾ ಇರುತ್ತದೆ, ಈ ದೇವರ ಒಳ್ಳೆಯ ಪೂಜನೆ ಪುರಸ್ಕಾರ ಆಗಬೇಕು ಮುಂದೆ. ಅದಕ್ಕೆ ನಮ್ಮ ಪರಶುರಾಮ ಕ್ಷೇತ್ರ ಅಂತ ಒಂದು ವಿಲಕ್ಷಣ ಕ್ಷೇತ್ರ. ಸಮುದ್ರದಿಂದ ಬಂದಿತ್ತು ಭೂಮಿ. ಈ ಭೂಮಿಯಲ್ಲಿ ಹೀಗೆ ನಾಗದೇವತಾ, ಬೇರೆ ಬೇರೆ ದೇವತಾ ಇರುತ್ತದೆ. ಭಾರತ ವರ್ಷದಲ್ಲಿ ಶಿವಕ್ಷೇತ್ರ, ಆದರೆ ಹೀಗೆ ಇಲ್ಲಿ ಇರುತ್ತದೆ, ಬೇರೆ ಸ್ಥಾನದಲ್ಲಿ ನಾವು ನೋಡಲಿಲ್ಲ. ಮತ್ತು ಈ ದೇವರ ಪೂಜನೆ ಹೇಗೆ ಮಾಡಬೇಕು, ಅದು ಪ್ರಶ್ನಶಾಸ್ತ್ರ ಇತ್ಯಾದಿ ಈ ಕ್ಷೇತ್ರ, ಈ ಪ್ರಾಂತದಲ್ಲಿ ಒಳ್ಳೆಯ ಇದೆ. ನಾವು ಉತ್ತರ ಭಾರತದಿಂದ ನೋಡಿದೆವು, ದೇವತಾ ಇರುತ್ತದೆ, ಆದರೆ ಅವರು ಪುರಸ್ಕಾರ ಚೆನ್ನಾಗಿ ಒಳ್ಳೆ ಆಗುವುದಿಲ್ಲ, ಭ್ರಮ ಇರುತ್ತದೆ ಜನರ ಮನಸ್ಸಿ. ಇಲ್ಲಿ ಅದು ಒಳ್ಳೆಯ ದೇವತಾ, ಅದು ಅವರು ಸಹಾಯಕ ದೇವತಾ, ಮತ್ತು ಈ ದೇವತಾ ಅವರು ಗಣ. ಇದು ಹೀಗೆ ವ್ಯವಸ್ಥೆ ಪ್ರಶ್ನದಿಂದ ಬರುತ್ತದೆ, ದರ್ಶನದಿಂದ ಬರುತ್ತದೆ, ಆದಮೇಲೆ ಅವರು ಪುರಸ್ಕಾರ ಪೂಜಾ ಒಳ್ಳೆಯ ನಡೆಯುತ್ತದೆ. ಈ ಕ್ಷೇತ್ರದ ಮಹತ್ವ. ಅದಕ್ಕೆ ಈ ಕ್ಷೇತ್ರದಲ್ಲಿ ಹೀಗೆ ಒಂದು ಕೆಲಸ ನಡೆಯುತ್ತದೆ ನೋಡಿ ನಮಗೆ ಬಹಳ ಸಂತೋಷ. ನಮ್ಮ ಉಪಾಸನಾದಲ್ಲಿ ಗುರುಸ್ಮರಣ ಮಾಡಿ ನಮ್ಮ ಇಷ್ಟ ದೇವತಾ ಅವರು ಆರಾಧನೆ ಮಾಡಲೇಬೇಕು. ಇಷ್ಟ ದೇವತಾ ಪ್ರಸನ್ನತಾದಿಂದ ಏನಾಗ್ತದೆ, ಈ ಬೇರೆ ದೇವರ ಸಂತೋಷ ನಮಗೆ ಸಿಗುತ್ತದೆ. ಅನುಶಾಸನದಿಂದ ಅವರು ಕೆಲಸ ಮಾಡುತ್ತಾರೆ. ಅದಕ್ಕೆ ಮೂಲ ಗುರುಸ್ಮರಣ ಪೂರ್ವಕ ಎಲ್ಲಿ ಕೆಲಸ ನಡೆಯುತ್ತದೆ, ನಿಶ್ಚಿತವಾಗಿ ಸಫಲತೆ ಅಲ್ಲಿ ಜನರಿಗೆ ಸಿಗುತ್ತದೆ. ಅದಕ್ಕೆ ನಮಗೆ ಬಹಳ ಸಂತೋಷ ಇದು ಕೆಲಸ ನೋಡಿ. ನಿಮ್ಮ ಭಕ್ತಿ, ಶ್ರದ್ಧೆ, ಸಹಜತೆ ನೋಡಿ ನಮಗೆ ವಿಶ್ವಾಸ ಇದೆ, ಒಳ್ಳೆಯ ಕೆಲಸ ಇಲ್ಲಿ ಮುಂದೆ ನಡೆಯುತ್ತದೆ. ಒಂದು ಜನರ ಮನಸ್ಸಲ್ಲಿ ಜಾಗೃತಿ, ಧರ್ಮ ವಿಷಯಕ ಮತ್ತು ನಮ್ಮ ದೇವರ ಏನು ಸಂಬಂಧ ಅದು ದೃಢ ಆಗಲೇಬೇಕು. ಹೀಗೆ ಭಕ್ತಿ ಅಲ್ವಾ? ನಮ್ಮ ಕೆಲಸ ಆಯಿತು, ಇರಲಿ, ಮುಂದೆ ಕೆಲಸ ಏನೋ ಸ್ವಲ್ಪ ಕಷ್ಟ ಸಂಕಟದಲ್ಲಿ ನಾವು ಪುನಃ ದೇವಸ್ಥಾನಕ್ಕೆ ಹೋಗ್ತೀನಿ, ಹೀಗೆ ಇಲ್ಲ. ನಿರಂತರವಾಗಿ ದೇವ ಮತ್ತು ನಮ್ಮ ಸಂಪರ್ಕ ಇದೆ, ಅದು ದೃಢ ಮಾಡಲೇಬೇಕು. ಹೀಗೆ ಭಾವನೆ ಮನಸ್ಸಿ ಬಂದ ಮೇಲೆ ಅವರು ಈ ಜನ ಸಾಧಕ ಭಕ್ತ. ತಾತ್ಕಾಲಿಕ ಭಕ್ತಿ ಇಲ್ಲ, ಶಾಶ್ವತ ಭಕ್ತಿ. ಈ ಶಾಶ್ವತ ಭಕ್ತಿ ಬೇಡದರೆ ಆಗಲೇಬೇಕಾದರೆ ಒಳ್ಳೆಯ ಕೆಲಸ, ಸಮಾಜದಲ್ಲಿ ಧಾರ್ಮಿಕ ಕೆಲಸ, ಪೂಜನೆ ಆಗಲೇಬೇಕು. ನಿಮ್ಮ ಎಲ್ಲರೂ ಈ ಸಂದರ್ಭದಲ್ಲಿ ಪಾರ್ಟಿಸಿಪೇಷನ್, ಸಹಯೋಗ ನೋಡಿ ನಮಗೆ ಬಹಳ ಸಂತೋಷ ಮತ್ತು ವಿಶ್ವಾಸ. ಗುರುಗಳಾದ ಶ್ರೀಮತ್ ಪರಿಜ್ಞಾನಾಶ್ರಮ ಸ್ವಾಮಿವರ್ಯ ಅವರು ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಆಗಲೇಬೇಕು. ಹೆಚ್ಚು
ಹೆಚ್ಚು ಸಾಮರ್ಥ್ಯ ಯಶ ನಿಮಗಲೇ ಸಿಗಲೇಬೇಕು. ನಮ್ಮ ಭಾರತ ವರ್ಷದ ಏನು ಉತ್ಕರ್ಷ ಇವಾಗ ಆಗುತ್ತದೆ, ಈ ಸಂದರ್ಭದಲ್ಲಿ ಈ ಪ್ರಾಂತದಿಂದ ಹೆಚ್ಚು ಸ್ಪಂದನ, ಆಧ್ಯಾತ್ಮಿಕ ಸ್ಪಂದನ ಎಲ್ಲರೂ ಪ್ರಸಾರ ಆಗಲೇಬೇಕು. ಪರಶುರಾಮ ಕ್ಷೇತ್ರದ ಈ ವಿಶೇಷತೆ, ಅದಕ್ಕೆ ಈ ಕೆಲಸ ನೋಡಿ ನಮಗೆ ಬಹಳ ಸಂತೋಷ. ದೇವಿಯ ದರ್ಶನ ನಾವು ಮಾಡಿದೆವು. ಒಳ್ಳೆಯ ಕಟ್ಟಡ. ಅವರು ಅಲ್ಲಿ ಏನು ನಡೆಯುತ್ತದೆ ಇವಾಗ? ಅವನ ಪೂಜನೆ ಅಲ್ವಾ? ಬಹಳ ಸಂತೋಷ. ಅದಕ್ಕೆ ಅವರು ಸ್ತುತಿ ನಾವು ಮಾಡಬಹುದು. ಭಜನೆ ನಮ್ಮ ಜೊತೆ ನೀವು ಮಾಡಬೇಕು. ದುರ್ಗೆಯ ನಮ್ಮ ಮಾತು ನಿಮಗೆ ಅರ್ಥ ಆಯ್ತಾ? ಒಂದು ಭಜನೆ, ದುರ್ಗತಿ ತಾರಿಣಿ. दुर्गति तारिणी दुर्गा जय जय, दुर्गति तारिणी दुर्गा जय जय, मंगलकारिणी माता जय जय, मंगलकारिणी माता जय जय, दुर्गति तारिणी दुर्गा जय जय, मंगलकारिणी माता जय जय, माधव हृदय प्रबोधिनी जय जय, माधव हृदय प्रबोधिनी जय जय, मधुकैटभमति मोहिनी जय जय, मधुकैटभमति मोहिनी जय जय, कमलोद्भव परिपालिनी जय जय, कमलोद्भव परिपालिनी जय जय, करुणा विग्रहधारिणी जय जय, करुणा विग्रहधारिणी जय जय, दुर्गति तारिणी दुर्गा जय जय, मंगलकारिणी माता जय जय, सर्वदेव भारूपिणी जय जय, सर्वदेव
सिंहासन संस्थायिनी जय जय सिंहासन संस्थायिनी जय जय महिषासुर संहारिणी जय जय महिषासुर संहारिणी जय जय सुर नर मुनि वरदायिनी जय जय सुर नर मुनि वरदायिनी जय जय दुर्गति धारिणी दुर्गा जय जय मंगलकारिणी माता जय जय अष्टशक्ति सहचारिणी जय जय अष्टशक्ति सहचारिणी जय जय रक्त बीजवधकारिणी जय जय रक्त बीजवधकारिणी जय जय शुंभ निशुंभ विनाशिनी जय जय शुंभ निशुंभ विनाशिनी जय जय सुरथ मनोरथ पूरणी जय जय सुरथ मनोरथ पूरणी जय जय दुर्गति धारिणी दुर्गा जय जय मंगलकारिणी माता जय जय मंगलकारिणी माता जय जय ನೋಡಿ ಹೀಗೆ ಕಾರ್ಯಕ್ರಮ ಅದು ನೈಮಿತ್ತಿಕ ಕಾರ್ಯಕ್ರಮ. ಪ್ರತಿದಿನಕ್ಕೆ ಹೀಗೆ ಕಾರ್ಯಕ್ರಮ ಆಗುವುದಿಲ್ಲ. ನೈಮಿತ್ತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಮೂಹದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾರೆ. ಆದರೆ ಪ್ರತಿದಿನಕ್ಕೆ ಏನು ಅನುಷ್ಠಾನ ನಾವು ಮಾಡ್ತೀವಿ ಅದೇ ಪರಮ ಅವಶ್ಯಕ. ಶುಕ್ರವಾರದಲ್ಲಿ ಒಂದೇ ದೇವಸ್ಥಾನಕ್ಕೆ, ಸೋಮವಾರದಲ್ಲಿ ದೇವಸ್ಥಾನಕ್ಕೆ ಹೋಗಬಹುದು, ಮಾಡಬೇಕು ಹೀಗೆ ಆರಾಧನೆ. ಆದರೆ ಪ್ರತಿದಿನ ನಮ್ಮ ಮನೆಯಲ್ಲಿ ಜಪ ಮಾಡಲೇಬೇಕು. ಅರ್ಥ ಆಯ್ತಾ? ಭಜನ ಮಾಡಿ, ಆದರೆ ಸ್ನಾನ ಮಾಡಿ ಬೆಳಿಗ್ಗೆ ಸ್ವಲ್ಪ ಪ್ರಾಣಾಯಾಮ ಮಾಡಿ, ಗುರು ಸ್ಮರಣ ಮಾಡಿ, ನಮ್ಮ ಇಷ್ಟ ದೇವತೆಯ ಅವರು ಸ್ಮರಣ ಮಾಡಿ, ಮಾನಸಿಕ ಸ್ತೋತ್ರ ಅಥವಾ ಜಪ ಮಾಡಲೇಬೇಕು. ಹೀಗೆ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ಏನು ಊರ್ಜೆ ನಿರ್ಮಾಣ ಆಗುತ್ತದೆ
ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿ ಹೃದಯದಿಂದ ಅವರು ಕೆಲಸ, ಅದು ಪ್ರೇರಣೆ ನಿಮಗೆ ಸಿಗುತ್ತದೆ. ಶಕ್ತಿ ನಿರ್ಮಾಣ ಮಾಡಿದ ಮೇಲೆ ಶಕ್ತಿಯ ಅನುಗ್ರಹ ಸ್ವೀಕಾರ ಮಾಡೋದಕ್ಕೆ ನಿಮ್ಮ ನಿತ್ಯ ನಿಯಮ ಅನುಷ್ಠಾನ ಜಪ ಆಗಲೇಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ನೋಡಿ, ದೇವಿಯ ವಿಗ್ರಹ ಇರುತ್ತದೆ, ಆದರೆ ಅಲ್ಲಿ ಶಿವಲಿಂಗ ಇರುತ್ತದೆ. ದೇವಿ ಅಂತ ಕರ್ಮ, ಇಚ್ಛೆ, ಪ್ರಕಟನ, ಶಕ್ತಿಯ ಪ್ರಕಟನ, ಶಕ್ತಿಯ ಸಮಾಹಿತವಾಗಿ ಧ್ಯಾನ ಮಾಡಬೇಕಾದರೆ ಶಿವಚಿಂತನ ಮಾಡಲೇಬೇಕು. ಕೆಲಸ ಮಾಡಿದ ಮೇಲೆ ಶಕ್ತಿ ಏನು ಮಾಡುತ್ತಾನೆ? ನಿಜ ಶಿವಸ್ವರೂಪದಲ್ಲಿ ಲೀನ ಆಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತ ಅದು ಶಿವಶಕ್ತಿಯ ಸಾಮರಸ್ಯ ಅದು ಅನುಭವ ಮಾಡಲಿಕ್ಕೆ ಮನಸ್ಸಿ ಹೃದಯದಲ್ಲಿ ಜಪ ಮಾಡುತ್ತಾರೆ. ಬಹಳ ಸಂತೋಷ. ಇಲ್ಲಾದರೆ ಕೆಲಸ ಕೆಲಸ ಕೆಲಸ, ಆರಾಮ ವಿಶ್ರಾಮ ಆಗುವುದಿಲ್ಲ. ಜಾಸ್ತಿ ಆರಾಮ ವಿಶ್ರಾಮ ಇದ್ದರೆ ಕೆಲಸ ಆಗುವುದಿಲ್ಲ. ಇದು ಬ್ಯಾಲೆನ್ಸ್ ಆಗಲೇಬೇಕು ಜೀವನದಲ್ಲಿ. ಶಿವಶಕ್ತಿ ಅವರು ಸಾಮರಸ್ಯ ಶಾಂತವಾಗಿ ಆಗಲೇಬೇಕು ಅಂತ ಸಂಪೂರ್ಣ ಶಾಂತಿ, ಏನೂ ತೊಂದರೆ ಬೇಡ, ಏನೂ ವರಿ ಕಾಳಜಿ ಬೇಡ, ಚಿಂತೆ ಬೇಡ, ಶಿವಚಿಂತನ. ಕೆಲಸ ಮಾಡುವಾಗ ಸಂಕಲ್ಪ ಮಾಡಿ ಕೆಲಸ ಮಾಡುತ್ತಾರೆ ಜನ. ಈ ಸಂದರ್ಭದಲ್ಲಿ ಬೇಡ ಆಲಸ್ಯ, ನಿದ್ರಾ ಬೇಡ, ಶಕ್ತಿಯ ಕ್ಷೇತ್ರ. ಅದಕ್ಕೆ ಶಿವಶಕ್ತಿ ಸಾಮರಸ್ಯ ನಿಮ್ಮ ಜೀವನದಲ್ಲಿ ಆಗಬೇಕು, ಇರಲೇಬೇಕು. ಹೀಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಗುರುಚರಣದಲ್ಲಿ. ಅವರ ಅನುಗ್ರಹದಿಂದ ಜೀವನದಲ್ಲಿ ಒಳ್ಳೆಯ ನಿಮಗೆ ಸಿಗುತ್ತದೆ ಮತ್ತು ಸಂತೋಷ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲೇಬೇಕು. ನಮ್ಮ ಜೀವನ ದೇವರ ಚರಣದಲ್ಲಿ ನಾವು ಅರ್ಪಿಸುತ್ತೇನೆ. ಅದಕ್ಕೆ ದೇವರ ಅನುಗ್ರಹ ನಿರಂತರವಾಗಿ ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಕೊಡಲೇಬೇಕು. ಏನೋ ಈ ಸಂದರ್ಭದಲ್ಲಿ ಸಂಶಯ ಬೇಡ, ಪ್ರೇರಣೆ ಸಿಗಲೇಬೇಕು. ಹೀಗೆ ಪ್ರಾರ್ಥನೆ ಮಾಡಬೇಕು ಪ್ರತಿದಿನಕ್ಕೆ. ನಿಮ್ಮ ಜಪ ಆದಮೇಲೆ ಜಪ ಮಾಡಿ, ಜಪ ಮಾಡುವಾಗ ನಮಗೆ ಅದು ಬೇಕು, ಈ ಯಶ ಬೇಕು, ಏನೋ ಧನ ಬೇಕು, ಏನೋ ಸಂಕಲ್ಪ ಇರುವುದಿಲ್ಲ. ಜಸ್ಟ್ ದ ಶಿವಚಿಂತನ ಇರುತ್ತದೆ. ಕೆಲಸ ಮಾಡುವಾಗ ಅವರು ಪ್ರೇರಣೆ ಕೊಡುತ್ತಾರೆ, ಮಂಗಲತೆ ಜೀವನದಲ್ಲಿ ಬರುತ್ತದೆ. तशी बरें जावं म्हणून आमी प्रार्थना करता. ती मस्त संतोष तुमी आयली. कळतच न्हू आमगेले कोंकणी. संतोष जालो गोमटेकुंदकर आत्मखारी व्हड प्रमाणार जाता आसा. समाजांत एक अभिमान यावो. पळय क्षेत्रांतू, परशुराम क्षेत्रांतू पुनः एक सर्जन जाता आसा शक्तीचें. संपूर्ण भारतवर्षांत ताजें स्पंदन अनुभव जावंका, ध्यान जावंका आमकां, आनी उत्तरोत्तर प्रगती जावंका. पामर जिवनांत आनी सूक्ष्मता, आनी सहजता, आनी भक्ती येवंका. तशी आमकां दिसता आसा संपूर्ण परंपरेचो अनुग्रह तुमचेर आसो. हें बरें बरें जावं. मस्त संतोष जालो. आमकां सांगचें आसा मंडळीने थंय थानू सगळें मेरवाणी केल्ली. आमकां आश्चर्य दिसता. ती एक तुमगेली तपस्या सगळे कार्यांतू तुमकां यश दिवा. ओम नंदन्तु साधकाः सर्वे विनश्यन्तु विदूषकाः. अवस्था शाम्भवी मेस्तु प्रसन्नोस्तु गुरुः सदा. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखमाप्नुयात्. ओम शांति शांति शांति. ओम नमः पार्वती पतये. हर हर महादेव.